Good morning students, welcome to the chemistry class. So biomolecules chapter na start ಮಾಡಿದ್ವಿ already up to protein concepts ತನಕ ಆಗಿದೆ. So next concept denaturation of proteins. So denaturation of protein ಅನ್ನೋಕ್ಕಿಂತ ಮುಂಚೆ native protein ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. So protein which found in our biological system with a unique three-dimensional structure and biological activity is called a native protein. ನಮ್ಮ ಬಾಡಿಯಲ್ಲಿರೋಂಥ ಪ್ರೋಟೀನ್, ನಮ್ಮ ಬಯಾಲಜಿಕಲ್ ಸಿಸ್ಟಮಲ್ಲಿರೋಂಥ ಪ್ರೋಟೀನ್, ಸೊ ಅದು ವಿಚ್ ಈಸ್ ಅಂಡರ್ ಅ ಬಯಾಲಜಿಕಲ್ ಆ್ಯಕ್ಟಿವಿಟಿ ಇಸ್ ಕಾಲ್ಡ್ ಆಸ್ ಅ ನೇಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ವೆನ್ ಎ ಪ್ರೋಟೀನ್ ಇನ್ ಇಟ್ಸ್ ನೇಟಿವ್ ಫಾರ್ಮ್ ಇಸ್ ಸಬ್ಜೆಕ್ಟ್ ಟು ಐದರ್ chemical change or physical change like change in temperature or change in pH. ಸೊ ಅಲ್ಲಿ ನಾವು ನೇಟಿವ್ ಫಾರ್ಮಲ್ಲಿರೋಂಥ ಪ್ರೋಟೀನ್ನ ಪಿ ಎಚ್ ಚೇಂಜ್ ಮಾಡಿದ್ರೆ ಅಥವಾ ಟೆಂಪ್ರೇಚರ್ ಚೇಂಜ್ ಮಾಡಿದ್ರೆ ಲೈಕ್ ಫಿಸಿಕಲ್ ಆರ್ ಕೆಮಿಕಲ್ ಚೇಂಜ್ ಅಂತ ಹೇಳ್ಬೋದು. ಆ ಚೇಂಜಸ್ ಆದಾಗ ನಿಮಗೆ ಸೊ ಏನಾಗುತ್ತೆ, ಆ ಪ್ರೋಟೀನ್ನ ಬಯಾಲಜಿಕಲ್ ಆ್ಯಕ್ಟಿವಿಟಿ ಸ್ಟಾಪ್ ಆಗುತ್ತೆ. ದಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಎಗ್ ವೈಟ್ ಏನು ನಾವು ಬಾಯ್ಲ್ ಮಾಡ್ತೀವಿ ಅಂದರೆ ಟೆಂಪ್ರೇಚರ್ ರೈಸ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಟೆಂಪ್ರೇಚರ್ ಚೇಂಜ್ ಮಾಡ್ದಂಗೂ ಆ ಬಾಯ್ಲಿಂಗ್ ಮಾಡ್ತಾ ಹೋದಂಗೂ ಆ ಎಗ್ ವೈಟ್ನ ನಿಮಗೇನಾಗುತ್ತೆ, ಸಾಲಿಡಿಫೈ ಆಗುತ್ತೆ. ಅಲ್ಲಿಗೆ ಫಿಸಿಕಲ್ ಚೇಂಜ್ ಅಂತ ಹೇಳ್ಬೋದು. ವೇರ್ ದ ಬಯಾಲಜಿಕಲ್ ಆ್ಯಕ್ಟಿವಿಟಿ ಆಫ್ ದೋಸ್ ಎಗ್ ವೈಟ್ ಸ್ಟಾಪ್ ಅಂತ ಹೇಳ್ಬೋದು. ಅದನ್ನು ಡಿನೇಚರ್ಡ್ ಪ್ರೋಟೀನ್ ಅಂತ ಅಂತೀವಿ. ಲೈಕ್ ವೈಸ್ ಕರ್ಡ್ಲಿಂಗ್ ಆಫ್ ಅ ಮಿಲ್ಕ್. So curdling of milk, bacteria which is present in a milk going to change the lactic acid present so lactose present in a milk into a lactic acid ಅನ್ನೋ ಕಾನ್ಸೆಪ್ಟ್ಸ್ ಏನು ಬರುತ್ತೆ ಅಲ್ಲೂ ಅಷ್ಟೇ. ಕರ್ಡ್ಲಿಂಗ್ ಆಫ್ ಮಿಲ್ಕ್ ಟೋಟಲಿ ಇಟ್ ಈಸ್ ಅ ಡಿನೇಚುರೇಷನ್ ಆಫ್ ಪ್ರೋಟೀನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ರೀತಿ ನಿಮಗೆ ಡಿನೇಚುರೇಷನ್ ಆಫ್ ಪ್ರೋಟೀನ್ ಅಂತ ಅಂದರೆ ಆ ಪ್ರೋಟೀನ ಬಯಾಲಜಿಕಲ್ ಆ್ಯಕ್ಟಿವಿಟಿ ನಿಮಗೆ ಹಾಳಾಗುತ್ತೆ. ವೇರ್ ಸೊ ಅಲ್ಲಿ ನಿಮಗೆ ಗ್ಲಾಬ್ಲಾ ಪ್ರೋಟೀನ್ಸ್ ಅಂತ ತೊಗೊಂಡ್ರೆ ಅಲ್ಲಿ ಏನಾಗುತ್ತೆ, ಫೋಲ್ಡಿಂಗ್ ಆಗಿರೋಂಥದ್ದು ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಡಿನೇಚುರೇಷನ್ ಆಫ್ ಪ್ರೋಟೀನ್ ಆದಾಗ ನಿಮಗೆ ಸೊ ವೇರ್ ಟರ್ಷರಿ ಸೆಕೆಂಡರಿ ಸ್ಟ್ರಕ್ಚರ್ಸ್ ಎಲ್ಲದೂ ಸಹ ಏನಾಗುತ್ತೆ, ಡೆಸ್ಟ್ರೋ ಆಗುತ್ತೆ. ಲಾಸ್ಟ್ ಉಳಿಯೋದೇ ಏನು, ಪ್ರೈಮರಿ ಸ್ಟ್ರಕ್ಚರ್ಸ್. ನಾವು ಆಲ್ರೆಡಿ ಹೇಳಿದ್ದೀವಿ ಪ್ರೈಮರಿ ಸ್ಟ್ರಕ್ಚರ್ ಅಂದರೆ ಏನು, ಸೀಕ್ವೆನ್ಸಿಂಗ್ ಆಫ್ ಅಮೈನೋ ಆ್ಯಸಿಡ್ಸ್ನ ಸ್ಟಡಿ ಮಾಡೋ ಅಂಥದ್ದು. ಸೊ ಅಲ್ಲಿ ನಿಮಗೆ ಪ್ರೈಮರಿ ಸ್ಟ್ರಕ್ಚರ್ಸ್ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗೋಲ್ಲ, ಇಟ್ ರಿಮೈನ್ಸ್ ಆ್ಯಸ್ ಇಟ್ ಈಸ್. ಬಟ್ ವೆರಾಸ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್ಸ್ ನಿಮಗೇನಾಗುತ್ತೆ ಅಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಫೋಲ್ಡಿಂಗ್ ಇರೋದು ಅನ್ಫೋಲ್ಡ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನೇ ಡಿನೇಚುರೇಷನ್ ಆಫ್ ಪ್ರೋಟೀನ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಬರೋದು ಎನ್ಝೈಮ್ಸ್. ವಾಟ್ ಎಕ್ಸಾಕ್ಟ್ಲಿ ಎನ್ಝೈಮ್ಸ್ ಈಸ್ ಅಂತ ನೋಡಿದ್ರೆ, ಎನ್ಝೈಮ್ಸ್ ಅನ್ನೋದು ನಮಗೆ ಸೊ ಇಟ್ಸ್ ಅ ಗ್ಲಾಬ್ಲಾ ಪ್ರೋಟೀನ್, ಅದು ಒಂದು ಪ್ರೋಟೀನ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ನಿಮಗೆ ನಮ್ಮ ಸಿಸ್ಟಮಲ್ಲೇ ಬಯಾಲಜಿಕಲ್ ಸಿಸ್ಟಮಲ್ಲೇ ಸೊ ವೇರಿಯಸ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಲೈಕ್ ಡೈಜೆಷನ್ ಪ್ರೋಸೆಸ್ ಆಗಿರ್ಬೋದು. ಸೊ ಅಲ್ಲಿ ಇದೇ ರೀತಿ ನಿಮಗೆ ಮೆನಿ ಪ್ರೋಸೆಸ್ ನಡೀತಾ, ಡೈಜೆಷನಿಗೆ ಏನು ಬೇಕು, ಪೆಪ್ಸಿನ್, ರೆನಿನ್, ಸೊ ಡೈಜೆಸ್ಟಿವ್ ಜ್ಯೂಸಸ್ ಇಂಥದ್ದು ಫಾರ್ ಡೈಜೆಷನ್ ಪ್ರೋಸೆಸ್ ಬೇಕಾಗತ್ತೆ, ಡೈಜೆಷನ್ ಪ್ರೋಸೆಸ್ ಆಗೋಕ್ಕೆ. ಸೊ ಇಂಥ ಪೆಪ್ಸಿನ್, ರೆನಿನ್ ಅಂಥದ್ದನ್ನೆಲ್ಲ ಏನಂತೀವಿ, ಎನ್ಝೈಮ್ಸ್. ಅಲ್ಲಿಗೆ ಎನ್ಝೈಮ್ಸ್ ಅಂದರೆ ಏನು, ಇಟ್ಸ್ ಅ ಬಯೋ ಕೆಟಲಿಸ್ಟ್. ನಾವು ಕೆಮಿಸ್ಟ್ರಿ ಓದ್ತೀವಿ, ಕೆಟಲಿಸ್ಟ್ ಅನ್ನೋದು ಓದ್ತೀವಿ. ಏನು ಕೆಟಲಿಸ್ಟ್ ಅನ್ನೋದು ಸ್ಮಾಲರ್ ಅಮೌಂಟಲ್ಲಿ ಬೇಕು, ಇಟ್ ಕೆಟಲೈಸ್ ದಿ ರಿಯಾಕ್ಷನ್ ವೇರ್ ರೇಟ್ ಆಫ್ ದ ರಿಯಾಕ್ಷನ್ ಎನ್ಹ್ಯಾನ್ಸಸ್ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಕೆಟಲಿಸ್ಟಿಗೆ. ಲೈಕ್ ವೈಸ್ ಎನ್ಝೈಮ್ಸ್ ಇಸ್ ಅ ಸಚ್ ಆನ್ ಕೆಟಲಿಸ್ಟ್. ಅದು ಒಂದು ಬಯಾಲಜಿಕಲ್ ಸಿಸ್ಟಮಲ್ಲಿ ಇರೋಂಥ ಒಂದು ಕೆಟಲಿಸ್ಟ್. ಸ್ಮಾಲ್ ಅಮೌಂಟಲ್ಲಿ ಬೇಕು ಈ ಎನ್ಝೈಮ್ಸು. ಅದೇನು ಮಾಡುತ್ತೆ, ಬಯಾಲಜಿಕಲ್ ಆ್ಯಕ್ಟಿವಿಟಿ ಆಗೋಂಥ ಈ ಪ್ರೋಸೆಸ್ ಏನಿದೆ, ಬಯಾಲಜಿಕಲ್ ರಿಯಾಕ್ಷನ್ಸ್ ಏನಾಗ್ತಿರತ್ತೆ ಆ ರಿಯಾಕ್ಷನ್ನ ಕೆಟಲೈಸ್ ಮಾಡುತ್ತೆ. ದಟ್ ಈಸ್ ರೇಟ್ ಆಫ್ ದ ರಿಯಾಕ್ಷನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಅದನ್ನೇ ಏನಂತೀವಿ, ಎನ್ಝೈಮ್ಸ್ ಅಂತ ಅಂತೀವಿ. ಆ್ಯಂಡ್ ಸೊ ಮೋರ್ ಓವರ್ ಎನ್ಝೈಮ್ ಇಟ್ ಈಸ್ ಅ ಸ್ಪೆಸಿಫಿಕ್ ಇನ್ ಇಟ್ಸ್ ಆ್ಯಕ್ಷನ್. ಎಲ್ಲ ರಿಯಾಕ್ಟೆಂಟ್ ಲೈಕ್ ಎಲ್ಲ ಸಬ್ಸ್ಟ್ರೇಟ್ ಮೇಲೆ ಎಲ್ಲ ಎನ್ಝೈಮ್ಸು ವರ್ಕ್ ಆಗೋಲ್ಲ. ಒನ್ ಎನ್ಝೈಮ್ಸ್ ಎಲ್ಲ ಸಬ್ಸ್ಟ್ರೇಟ್ ಮೇಲೂ ವರ್ಕ್ ಆಗೋಲ್ಲ. ಫಾರ್ ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್ ದೆರ್ ವಿಲ್ ಬಿ ಅ ಪರ್ಟಿಕ್ಯುಲರ್ ಎನ್ಝೈಮ್ಸ್ ಅನ್ನೋದು ಹೇಳ್ತೀವಿ. ಅಲ್ಲಿಗೆ ಎನ್ಝೈಮ್ಸ್ ಇಟ್ ಈಸ್ ಅ ಸ್ಪೆಸಿಫಿಕ್ ಇನ್ ಇಟ್ಸ್ ಆ್ಯಕ್ಷನ್ ಅನ್ನೋದನ್ನು ಹೇಳ್ತೀವಿ. ಸೊ ಅಲ್ಲಿಗೆ ಎನ್ಝೈಮ್ಸ್ ಅನ್ನೋದು ಅದರ ಒಂದು ಸ್ಪೆಸಿಫಿಸಿಟಿ ಇರುತ್ತೆ ರಿಯಾಕ್ಷನ್ಗೆ ಅನ್ನೋದನ್ನು ಸೊ ಲಾಕ್ ಆ್ಯಂಡ್ ಕೀ ಮಾಡಲಲ್ಲಿ ಓದ್ತಾ ಹೋಗ್ತೀರಾ. ಸೊ ಲಾಕಿಗೆ ಅದಕ್ಕೆ ಶೇಪ್ ಇರೋ ಅಂಥ ಕೀ, ಆ ಹೋಲಿಗೆ ಇರೋಂಥ ಶೇಪ್ ಇರೋಂಥ ಕೀನ ನಾವು ಹಾಕಿದ್ರೆ ಮಾತ್ರ ಸೊ ಲಾಕ್ ಹೇಗೆ ಓಪನ್ ಆಗುತ್ತೆ. ಲೈಕ್ ವೈಸ್
ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ನ ಸೊ ಏನು ಸ್ಪೆಸಿಫಿಸಿಟಿ ಶೇಪ್ ಏನಿದೆ ಆ ಶೇಪಿಗೆ ತಕ್ಕಂಥ ಎನ್ಸೈಮ್ಸ್ ಹೋಗಿ ಅಟ್ಯಾಚ್ ಆದರೆ ಮಾತ್ರ ನಿಮಗೆ ಫರ್ದರ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬೇರೆ ಸೊ ಎನ್ಸೈಮ್ಸ್ ಇಟ್ ಈಸ್ ಅ ಸ್ಪೆಸಿಫಿಕ್ ಇನ್ ಇಟ್ಸ್ ಆ್ಯಕ್ಷನ್ ಅಂತ ಹೇಳ್ಬೋದು. ಸೊ ಹೇಗೆ ಅಂದರೆ ಫಾರ್ ಮ್ಯಾಲ್ಟೋಸ್ ಅನ್ನೋದು ಗೊತ್ತಿದೆ ನಿಮಗೆ C12H22O11. ಸೊ ಆ ಮ್ಯಾಲ್ಟೋಸ್ನ ನಾವು ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಮೊನೋಸೆಕರೈಡಾಗಿ ಕನ್ವರ್ಟ್ ಮಾಡೋಕ್ಕೆ ಸೊ ಏನು ಬೇಕು ಮ್ಯಾಲ್ಟೇಸ್ ಅನ್ನೋಂಥ ಎನ್ಸೈಮ್ಸ್ ಬೇಕು. ಸೊ ಮ್ಯಾಲ್ಟೇಸ್ ಕ್ಯಾನ್ ಕನ್ವರ್ಟ್ ಅ ಮ್ಯಾಲ್ಟೋಸ್ ಇಂಟು ಅ ಗ್ಲೂಕೋಸ್ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಆ ರಿಯಾಕ್ಷನ್ಸು ಇದೆ ನೋಡಿ. ಆ ಮ್ಯಾಲ್ಟೋಸನ್ನ ಗ್ಲೂಕೋಸಾಗಿ ಕನ್ವರ್ಟ್ ಮಾಡೋಕ್ಕೆ ನಾವು ತೊಗೊಳೋ ಅಂಥ ಎನ್ಸೈಮ್ ಯಾವುದು ಮ್ಯಾಲ್ಟೇಸ್. ಅಲ್ಲಿಗೆ ವೇರ್ ಮ್ಯಾಲ್ಟೇಸ್ ಇಸ್ ಸ್ಪೆಸಿಫಿಕ್ ಫಾರ್ ಅ ಮ್ಯಾಲ್ಟೋಸ್ ಓನ್ಲಿ ಅಂತ ಹೇಳ್ಬೋದು. ಇನ್ನು ಸಮ್ ಆಫ್ ದ ಎನ್ಸೈಮ್ಸ್ ಇದೆ ಸೈಮಲ್ಟೇನಿಯಸ್ ಆಗಿ ಆಕ್ಸಿಡೇಷನು ಮಾಡುತ್ತೆ ಮತ್ತು ಸೈಮಲ್ಟೇನಿಯಸ್ ಆಗಿ ರಿಡಕ್ಷನು ಮಾಡುತ್ತೆ. ಸೊ ಅಂಥ ಎನ್ಸೈಮ್ಸ್ನ ಏನಂತೀವಿ ಆಕ್ಸಿಡೋ ರಿಡಕ್ಟೇಸ್ ಎನ್ಸೈಮ್ ಅಂತ ಅಂತೀವಿ. ಹೀಗೆ ನೋಡೋದಾದರೆ ಎನ್ಸೈಮ್ಸಲ್ಲಿ ನಮಗೆ ಲಾಸ್ಟ್ ಲೆಟರ್ ASE ಇಂದ ಸೊ ಏನಾಗುತ್ತೆ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಎನ್ಸೈಮ್ಸ್ನ ಯಾವ ಸಬ್ಸ್ಟ್ರೇಟ್ ಮೇಲೆ ಅದು ರಿಯಾಕ್ಟ್ ಆಗ್ತದೆ, ಸೋರ್ಸಸ್ ಆನ್ ವಿಚ್ ಸೋರ್ಸಸ್ ದೇ ಆರ್ ಗೋಯಿಂಗ್ ಟು ಆ್ಯಕ್ಟ್ ಅನ್ನೋದ್ರ ಮೇಲೆ ನಿಮಗೆ ಸೊ ಕ್ಲಾಸಿಫೈ ಮಾಡ್ತಾರೆ. ಅದೇ ಈಗ ಹೇಳಿದ್ವಲ್ಲ ಮ್ಯಾಲ್ಟೇಸ್ ವಿತ್ ದ ಹೆಲ್ಪ್ ಆಫ್ ಮ್ಯಾಲ್ಟೇಸ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇಂಟು ಗ್ಲುಕೋಸ್ ಅಂತೇಳಿ. ಲೈಕ್ ವೈಸ್ ಸೊ ಅದೇ ರೀತಿ ನಿಮಗೆ ಯಾವುದೇ ಒಂದು ಎನ್ಸೈಮ್ಸ್ ಆಗಲಿ ಸೋರ್ಸ್ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ ಇನ್ನೊಂದು ಟೈಪ್ಸ್ ಆಫ್ ರಿಯಾಕ್ಷನ್. ಈಗ ಆಕ್ಸಿಡೋ ರಿಡಕ್ಟೇಸ್ ಅಂತ ಹೇಳಿದೆ. ಸೊ ಆ ಎನ್ಸೈಮ್ಸು ವಿಚ್ ಈಸ್ ಸ್ಪೆಸಿಫಿಕ್ ಓನ್ಲಿ ಫಾರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್, ಸೈಮಲ್ಟೇನಿಯಸ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಪ್ರೋಸೆಸ್ ಅಂತ ಹೇಳ್ಬೋದು. ಇದನ್ನೇ ಸೊ ಏನಂತೀವಿ ಎನ್ಸೈಮ್ನ ಕ್ಲಾಸಿಫಿಕೇಷನ್ ಇಲ್ಲಿ ಸಿಂಪಲ್ಲಾಗಿ 2 ಟೈಪ್ಸಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟು ನಿಮಗೆ ಅಲ್ಲಿ ಬರೋ ಅಂಥದ್ದು ಎನ್ಸೈಮ್ನ ಆ್ಯಕ್ಷನ್ ಹೇಗೆ, ಮೆಕ್ಯಾನಿಸಮ್ ಆಫ್ ಎನ್ಸೈಮ್ಸ್ ಆ್ಯಕ್ಷನ್ ಅಂತ ಅನ್ನೋದ್ರೆ ಇದನ್ನು ಆಲ್ರೆಡಿ ಸೊ ಇದರಲ್ಲಿ ಚಾಪ್ಟರಲ್ಲಿ ನೀವು ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರಲ್ಲಿ ಓದ್ತಾ ಹೋಗ್ತೀರಾ. ಬಟ್ ಇಲ್ಲಿ ಸಿಂಪಲಾಗಿ ಏನು ಹೇಳ್ತಾರೆ, ಇಟ್ ವಿಲ್ ಡಿಕ್ರೀಸ್ ದ ಆ್ಯಕ್ಟಿವೇಷನ್ ಎನರ್ಜಿ. ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರಲ್ಲಿ ಆ್ಯಕ್ಟಿವೇಷನ್ ಎನರ್ಜಿ ಬಗ್ಗೆ ಎಲ್ಲ ಓದಿದ್ದೀರಾ. ಸೊ ಏನು ನಿಮಗೆ ರಿಯಾಕ್ಟೆಂಟ್ ಇರೋದು ಪ್ರಾಡಕ್ಟಾಗಿ ಕನ್ವರ್ಟ್ ಆಗೋಕ್ಕೆ ಏನು EA ಅನ್ನೋಂಥ ಒಂದು ಆ್ಯಕ್ಟಿವೇಷನ್ ಎನರ್ಜಿ ಇರುತ್ತೆ. ಸೊ ಅದು ನಿಮಗೆ ಈ ರೀತಿ ಕರ್ವ್ ಶೇಪ್ ಹೈ ಪೀಕ್ ಇರುತ್ತೆ ವಿತೌಟ್ ಯೂಸಿಂಗ್ ಆನ್ ಎನ್ಸೈಮ್. ಅದೇ ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ ದಟ್ ಈಸ್ ಬಯೋಕೆಟಲಿಸ್ಟ್ ಆ ಒಂದು ನಿಮಗೆ ಪೀಕ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ದಟ್ ಈಸ್ ಆ್ಯಕ್ಟಿವೇಷನ್ ಎನರ್ಜಿ EA ಏನಾಗುತ್ತೆ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆದಾಗೂ ಮೋರ್ ನಂಬರ್ ಆಫ್ ರಿಯಾಕ್ಟೆಂಟ್ ಗೋಯಿಂಗ್ ಟು ಕನ್ವರ್ಟ್ ಇನ್ ಟು ಅ ಪ್ರಾಡಕ್ಟ್ ಇನ್ ಅ ಸೊ ಸ್ಮಾಲ್ ಡ್ಯೂರೇಷನ್ ಆಫ್ ಟೈಮ್. ಸೊ ಹಾಗಾಗಿ ನಾನು ವಿತೌಟ್ ಯೂಸಿಂಗ್ ಅ ಎನ್ಸೈಮ್ ಲೈಕ್ ಸುಕ್ರೋಸನ್ನು ನಾನು ಫ್ರಕ್ಟೋಸ್ ಆ್ಯಂಡ್ ಗ್ಲುಕೋಸಾಗಿ ಕನ್ವರ್ಟ್ ಮಾಡೋಕ್ಕೆ ಸೊ ನಾನು ಲಾಂಗ್ ಟೈಮ್ ಡ್ಯೂರೇಷನ್ ತೊಗೊಳತ್ತೆ. ಫಾರ್ ಎಕ್ಸಾಂಪಲ್ 1 hour 2 hour ತೊಗೊಳತ್ತೆ ಅಂತ ಅಂದರೆ ಸೊ ವಿತ್ ದ ಹೆಲ್ಪ್ ಆಫ್ ಸುಕ್ರೇಸ್ ಎನ್ಸೈಮ್ ನನಗೇನಾಗುತ್ತೆ ಸುಕ್ರೋಸ್ ಇರೋದು ಫ್ರಕ್ಟೋಸ್ ಆ್ಯಂಡ್ ಗ್ಲುಕೋಸಾಗಿ ಕನ್ವರ್ಟ್ ಆಗೋಕ್ಕೆ ವಿತಿನ್ ಒಂದು ಹಾಫ್ ಆನ್ ಅವರ್ ಟೈಮಲ್ಲಿ ಡ್ಯೂರೇಷನಲ್ಲಿ ಆಗುತ್ತೆ. ಸೊ ಹಾಗಾಗಿ ಇದರಿಂದ ಏನು ಗೊತ್ತಾಗುತ್ತೆ, ಇಟ್ ವಿಲ್ ಡಿಕ್ರೀಸ್ ದ ಆ್ಯಕ್ಟಿವೇಷನ್ ಎನರ್ಜಿ ಆ್ಯಂಡ್ ಎನ್ಹ್ಯಾನ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ವಿತೌಟ್ ಯೂಸಿಂಗ್ ಸುಕ್ರೇಸ್ ಎನ್ಸೈಮ್ ನಾನು ಸುಕ್ರೋಸ್ ಇರೋದು ಹೈಡ್ರಾಲಿಸಿಸ್ ರಿಯಾಕ್ಷನ್ ಮಾಡೋಕ್ಕೆ ಸೊ 6.22 kJ/mol ಅಷ್ಟು ಎನರ್ಜಿ ಬೇಕು. ಅದೇ ವಿತ್ ದ ಹೆಲ್ಪ್ ಆಫ್ ಸುಕ್ರೇಸ್ ಎನ್ಸೈಮ್ ನನಗೆ ಜಸ್ಟ್ 2.15 kJ/mol ಅಷ್ಟು ಎನರ್ಜಿ ಸಾಕು ರಿಯಾಕ್ಟೆಂಟ್ ಇರೋದು ಪ್ರಾಡಕ್ಟಾಗಿ ಕನ್ವರ್ಟ್ ಆಗೋಕ್ಕೆ. ಇದರಿಂದ ಏನು ಗೊತ್ತಾಗುತ್ತೆ ಎನ್ಸೈಮ್ಸ್ ಸೊ ಅದ್ರ ಮೆಕ್ಯಾನಿಸಮ್ ಹೇಗಿರುತ್ತೆ ಅಂದರೆ ಇಟ್ ವಿಲ್ ಡಿಕ್ರೀಸ್ ದ ಆ್ಯಕ್ಟಿವೇಷನ್ ಎನರ್ಜಿ ಆ್ಯಂಡ್ ಎನ್ಹ್ಯಾನ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಅನ್ನೋ ಕಾನ್ಸೆಪ್ಟ್ಸ್ ಇಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬರೋದೇ ಯಾವುದು ವಿಟಮಿನ್ಸ್. ವಾಟ್ ಎಕ್ಸಾಕ್ಟ್ಲಿ ವಿಟಮಿನ್ಸ್ ಇಸ್ ಸೊ ವಿಟಮಿನ್ಸ್ ಅನ್ನೋದು ದಟ್ ಈಸ್ ಒನ್ ಆಫ್ ದ ಬಯೋಮಾಲಿಕ್ಯೂಲ್ಸ್ ವೇರ್ ಸೊ ಸ್ಮಾಲ್ ಅಮೌಂಟ್ಸಲ್ಲಿ ನಮಗೆ ಥ್ರೂ ಡಯಟ್ ಪರ್ಪಸಲ್ಲಿ ನಾವು ತೊಗೊಳ್ತಾ ಹೋಗ್ತೀವಿ. ಸ್ಮಾಲ್ ಅಮೌಂಟ್ಸಲ್ಲಿ ಇಟ್ಸ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಇನ್ ಅ ಸ್ಮಾಲ್ ಅಮೌಂಟ್ ಟೇಕನ್ ಥ್ರೂ ಅ ಡಯಟ್ ಫಾರ್ ಮೇಂಟೈನಿಂಗ್ ಅವರ್ ಗ್ರೋತ್ನ ಮೇಂಟೆನೆನ್ಸ್ ಮಾಡೋಕ್ಕೆ ಮತ್ತು ಹೆಲ್ತನ್ನ ಪ್ರಾಪರ್ ವೇಯಲ್ಲಿ ನಮಗೆ ಸೊ ಮೇಂಟೆನೆನ್ಸ್ ಮಾಡೋಕ್ಕೆ ಬೇಕಾಗಿರೋದೇನು ವಿಟಮಿನ್ಸ್ ಅಂತ ಹೇಳ್ತೀವಿ. ಅದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ನಮ್ಮ ಥ್ರೂ ಡಯಟಿಂದ ಆ ಬಯೋಮಾಲಿಕ್ಯೂಲ್ನ ನಾವು ತೊಗೊಳ್ತೀವಿ ಇನ್ ಅ ಸ್ಮಾಲರ್ ಅಮೌಂಟ್. ಸೊ ವೇರ್ ದೇ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಅ ಫಂಕ್ಷನ್ಸ್ ಲೈಕ್ ಗ್ರೋತ್. ಸೊ ನಮ್ಮ ಗ್ರೋತನ್ನು ಮತ್ತು ನಮ್ಮ ಹೆಲ್ತನ್ನು ಕರೆಕ್ಟ್ ಪ್ರಾಪರ್ ವೇಯಲ್ಲಿ ನೋಡ್ಕೊಳ್ಳೋಂಥದ್ದು ಯಾವುದು ವರ್ಕ್ ಅಂತ ಅಂದರೆ ವಿಟಮಿನ್ಸ್. ಸೊ ಹೇಳಿದೆ ಸ್ಮಾಲರ್ ಅಮೌಂಟ್. ಏನಾದರೂ ನಾವು ಲಾರ್ಜರ್ ಅಮೌಂಟಲ್ಲಿ ನಾವು ವಿಟಮಿನ್ಸ್ ತೊಗೊಂಡ್ರೆ ಅದು ಸಹ ಪ್ರಾಬ್ಲಮ್ ಆಗುತ್ತೆ. ಸೊ ವಿತೌಟ್ ಏನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಾವು ವಿಟಮಿನ್ ಪಿಲ್ಸನ್ನು ತೊಗೋಬಾರ್ದು. ಸೊ ವಿಟಮಿನ್ ಪಿಲ್ಸನ್ನು ನಾವು ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತೊಗೊಂಡ್ರೆ ದಟ್ ವಿಲ್ ಬಿ ಅ ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಿಟಮಿನ್ಸ್ ಇಟ್ಸ್ ಅ ಏನು ಒಂದು ಬಯೋಮಾಲಿಕ್ಯೂಲ್ ವಿಚ್
ವಿಚ್ ಹ್ಯಾವ್ ಟು ಟೇಕನ್ ಇನ್ ಅ ಸ್ಮಾಲ್ ಅಮೌಂಟ್ ಅನ್ನೋದನ್ನು ಹೇಳ್ತೀವಿ. ಸೊ ವಿಟಮಿನ್ಸ್ ಅನ್ನೋಂಥ ವರ್ಡ್ ಹೇಗೆ ಬಂತು ಅಂತ VITAMINE ಅಂತ ಇತ್ತು ಸ್ಟಾರ್ಟಿಂಗ್ ವಿಟಮಿನ್ಸ್. ಸೊ ಅಲ್ಲಿಗೆ 2 ವರ್ಡಿಂದ ಅದನ್ನು ಹೇಳ್ತಾ ಹೋಗ್ತಾರೆ, ವೈಟಲ್ ಪ್ಲಸ್ ಅಮೈನ್. ಬಿಕಾಸ್ ಸ್ಟಾರ್ಟಿಂಗ್ ಕಂಡಿಡ್ದಿರೋಂಥ ವಿಟಮಿನ್ಸಲ್ಲಿ ಅಮೈನೋ ಆಸಿಡ್ಸ್ ಗ್ರೂಪ್ ಇದ್ದಿದ್ರಿ, ಅಮೈನ್ ಗ್ರೂಪ್ ಇದ್ದಿದ್ದರಿಂದ ಅದನ್ನು VITAMINE ಅಂತ ಅಂದರು. ಲೇಟರ್ ಆನ್ ಸೊ ಅಲ್ಲೇನು ಮಾಡಿದ್ರು, ಮೆನಿ ವಿಟಮಿನ್ಸ್ನ ಕಂಡಿಡ್ದಾದ್ಮೇಲೆ ಇಲ್ಲ ಅದರಲ್ಲಿ ಅಮೈನ್ಸ್ ಇಲ್ಲ ಅನ್ನೋ ಪರ್ಪಸ್ಸಿಗೆ ಈನ ಲಾಸ್ಟಿಗೆ ವಿಟಮಿನಲ್ಲಿರೋಂಥ ಲಾಸ್ಟ್ ಈನ ತೆಗೆದಾಕಿ ವಿಟಮಿನ್ ಜಸ್ಟ್ VITAMIN ಅನ್ನೋದನ್ನ ಹೇಳಿದ್ರು. ಸೊ ವಿಟಮಿನ್ಸ್ ಅಲ್ಲಿಗೆ ನಿಮಗೆ ವಿಟಮಿನ್ಸಲ್ಲೇ ಆನ್ ದ ಬೇಸಿಸ್ ಆಫ್ ಆಲ್ಫಾಬೆಟಿಕಲ್ ಆರ್ಡರ್ ವೈಸ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ವಿಟಮಿನ್ A ಅನ್ನೋದಿದೆ, BCDEK ಅನ್ನೋದಿದೆ. ಬಿಯಲ್ಲೇ ಮತ್ತೆ ನಿಮಗೆ ಸಬ್ ಗ್ರೂಪ್ಸ್ ಬರುತ್ತೆ, B1 B2 B6 B12 ಅಂತೇಳಿ ಸಬ್ ಗ್ರೂಪ್ಸ್ ಬರುತ್ತೆ ಅಂತ ಹೇಳ್ಬೋದು ವಿಟಮಿನ್ಸ್. ಸೊ ಈ ವಿಟಮಿನ್ಸಲ್ಲೇ ಮತ್ತೆ ಕ್ಲಾಸಿಫಿಕೇಷನ್ ನೋಡೋದಾದರೆ 2 ಟೈಪ್ಸಾಗಿ ಹೇಳ್ತಾ ಹೋಗ್ತಾರೆ. ಯಾವ್ದು, ಒಂದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್, ಇನ್ನೊಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ಸೊ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂದರೆ ಏನು, ದ ವಿಟಮಿನ್ಸ್ ವಿಚ್ ಈಸ್ ಸಾಲ್ಯುಬಲ್ ಇನ್ ಅ ಫ್ಯಾಟಿ ಆ್ಯಸಿಡ್ಸಲ್ಲಿ ಸೊ ಏನು ಡಿಸಾಲ್ವ್ ಆಗೋಂಥ ವಿಟಮಿನ್ಸ್ನ ಏನಂತೀವಿ, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತೀವಿ. ಎಕ್ಸಾಂಪಲ್ ನೋಡೋದಾದರೆ ವಿಟಮಿನ್ A, D, E, K, ದೀಸ್ ವಿಟಮಿನ್ಸ್ ಆರ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ಸೊ ಹಾಗಾಗಿ ಇದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಆಗಿರೋದ್ರಿಂದ ದೇ ಸ್ಟೋರ್ ಇನ್, ಎಲ್ಲಿ ಸ್ಟೋರ್ ಆಗಿರುತ್ತೆ, ನಮ್ಮ ಲಿವರಲ್ಲಿ ಅಡಿಪೋಸ್ ಟಿಶ್ಯೂಸಲ್ಲಿ ಇದು ಸ್ಟೋರ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರೋದಾದರೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ಸೊ ಎಕ್ಸಾಂಪಲ್ ವಿಟಮಿನ್ ಬಿ ಗ್ರೂಪ್ ಅಂದರೆ ಯಾವ್ದು ಬಂತು, B1 B2 B6 B12. ಸೊ ವಿಟಮಿನ್ ಬಿ ಗ್ರೂಪ್ ಬಂತು. ಲೈಕ್ ವೈಸ್ ಸೊ ಅದ್ರ ಜೊತೆಗೆ ನಿಮಗೆ ವಿಟಮಿನ್ ಸಿನೂ ಸಹ ಬರುತ್ತೆ. ಅಲ್ಲಿಗೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸಿಗೆ ಎಕ್ಸಾಂಪಲ್ ವಿಟಮಿನ್ ಬಿ ಗ್ರೂಪ್ ಆ್ಯಂಡ್ ಸಿ ಅಂತ ಹೇಳ್ಬೋದು. ಅಲ್ಲಿಗೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂದರೆ ಏನು, ದ ವಿಟಮಿನ್ಸ್ ವಿಚ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಸೊ ಅದೇ ನಿಮಗೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂದರೆ ದೇ ಆರ್ ಸಾಲ್ಯುಬಲ್ ಇನ್ ಫ್ಯಾಟ್ ಬಟ್ ಇನ್ಸಾಲ್ಯುಬಲ್ ಇನ್ ವಾಟರ್. ಲೈಕ್ ವೈಸ್ ವಾಟರ್ ಸಾಲ್ಯುಬಲ್ ಆಗಿ ಇನ್ಸಾಲ್ಯುಬಲ್ ಇನ್ ಫ್ಯಾಟ್ಸ್ ಅಂತ ಆದಾಗ ಅಲ್ಲಿ ನಿಮ್ಗೆ ಏನಾಗಿರುತ್ತೆ, ಅದನ್ನು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಈ ವಾಟರ್ ಸಾಲ್ಯುಬಲ್ ಆಗಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಏನಾಗಿರುತ್ತೆ, ಸೊ ಯೂಶ್ವಲಿ ನಮ್ಮ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ. ಸೊ ಆ ವಾಟರ್ ಕಂಟೆಂಟಲ್ಲಿ ಈ ವಿಟಮಿನ್ಸು ಸಾಲ್ಯುಬಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮಗೆ ಥ್ರೂ ಯೂರಿನ್ ಅಲ್ಲಿ ನಮಗೆ ಈ ವಿಟಮಿನ್ಸ್ ಹೊರಗೆ ಹೋಗೋದ್ರಿಂದ ನಮ್ಮ ಡೈಲಿ ಡಯೆಟಲ್ಲಿ ಈ ವಿಟಮಿನ್ಸ್, ಯೂಶ್ವಲಿ ವಿಟಮಿನ್ ಬಿ ಗ್ರೂಪ್ ಆಗಿರ್ಬೋದು, ವಿಟಮಿನ್ ಸಿನ ಆಗಿರ್ಬೋದು, ನಮ್ಮ ಡೈಲಿ ರೊಟೀನಲ್ಲಿ ಸೊ ಈ ವಿಟಮಿನ್ಸ್ನ ತೊಗೋಬೇಕಾಗತ್ತೆ ಥ್ರೂ ಡಯೆಟ್ ಅಂತ ಹೇಳ್ಬೋದು. ವಿಟಮಿನ್ B12 ಒಂದು ಎಕ್ಸೆಪ್ಟ್ ವಿಟಮಿನ್ B12 ಒಂದು, ಉಳಿದಿರೋ ಎಲ್ಲ ವಿಟಮಿನ್ಸು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್, ಅದು ಸಹ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಬಟ್ ಎಕ್ಸ್ಕ್ರೀಟ್ ಔಟ್ ಆಗುತ್ತೆ ನಮ್ಮ ಬಾಡಿಯಿಂದ. ಹಾಗಾಗಿ ಎಕ್ಸೆಪ್ಟ್ ವಿಟಮಿನ್ B12 ಉಳಿದಿರೋ ವಿಟಮಿನ್ಸ್ ಲೈಕ್ ಬಿ ಗ್ರೂಪ್ ಆ್ಯಂಡ್ ಸಿ ವಿಟಮಿನ್ಸ್ನ ನಮ್ಮ ಥ್ರೂ ಡಯಟ್ ಡೈಲಿ ತೊಗೋಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ 2 ಟೈಪ್ಸ್ ಆಗಿ ನಮಗೆ ವಿಟಮಿನ್ಸ್ನ ಹೇಳ್ತಾ ಹೋಗ್ತಾರೆ. ಇನ್ನು ವಿಟಮಿನ್ ಅಲ್ಲಿ ಬರೋ ಅಂಥ ಎಲ್ಲ ವಿಟಮಿನ್ನ ಸೋರ್ಸ್, ಯಾವ ಸೋರ್ಸಿಂದ ಈ ವಿಟಮಿನ್ಸ್ ಸಿಗುತ್ತೆ, ಮತ್ತು ಅದೇನಾದರೂ ಸ್ವಲ್ಪ ಕಂಟೆಂಟ್ ಕಮ್ಮಿ ಆದರೆ ಡಿಫಿಷಿಯನ್ಸಿ ಡಿಸಾರ್ಡರ್ ಆಫ್ ವಿಟಮಿನ್ಸ್ ಏನೇನು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬರೋದೇ ಯಾವುದು, ವಿಟಮಿನ್ ಎ. ವಿಟಮಿನ್ ಎನ ಸೋರ್ಸ್ ಯಾವ್ದು, ಫಿಶ್ ಲಿವರ್ ಆಯಿಲ್, ಕ್ಯಾರೆಟ್ಸ್, ಬಟರ್ ಆ್ಯಂಡ್ ಮಿಲ್ಕ್. ಸೊ ಯೂಶ್ವಲಿ ನೋಡಿ ಕ್ಯಾರೆಟ್ಸ್ನ ಸ್ಟ್ರಕ್ಚರ್ ನಮ್ಮ ಐಗೆ ಸೊ ರಿಲೇಟ್ ಮಾಡಿ ಹೇಳ್ತಾ ಹೋಗ್ತಾರೆ. ಅಲ್ಲಿಗೆ ಕ್ಯಾರೆಟಲ್ಲಿ ಏನು ಕಂಟೆಂಟ್ ಇದೆ, ವಿಟಮಿನ್ ಎ. ಸೊ ವಿಟಮಿನ್ ಎನ ನಾವು ತೊಗೊಳ್ತಾ ಹೋದರೆ ಐ ಪ್ರಾಬ್ಲಮ್ ಬರಲ್ಲ. ಅದರ್ವೈಸ್ ಸೊ ಏನಾದರೂ ವಿಟಮಿನ್ ಎನ ಡಿಫಿಷಿಯನ್ಸಿ ಬಂತು ಅಂತ ಅಂದರೆ ನಮಗೇನು ಬರುತ್ತೆ, ಡಿಫಿಷಿಯನ್ಸಿ ಡಿಸಾರ್ಡರ್ ಲೈಕ್ ಝೀರೋಪ್ಥಾಲ್ಮಿಯಾ ಆ್ಯಂಡ್ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಝೀರೋಪ್ಥಾಲ್ಮಿಯಾ ಅಂದರೆ ಹಾರ್ಡನಿಂಗ್ ಆಫ್ ಅವರ್ ಕಾರ್ನಿಯಾ, ಮಧ್ಯದಲ್ಲಿರೋಂಥ ಏನು ಕಾರ್ನಿಯಾ ಇದೆ ಅದು ಹಾರ್ಡ್ ಆಗ್ತಾ ಹೋಗುತ್ತೆ. ಹಾರ್ಡ್ ಆದಾಗ ವಿಷನ್ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಝೀರೋಪ್ಥಾಲ್ಮಿಯಾನ ಕಾಸ್ ಮಾಡುತ್ತೆ. ಆ್ಯಂಡ್ ದೆನ್ ನೈಟ್ ಬ್ಲೈಂಡ್ನೆಸ್ನ, ಕುರುಡು, ಸೊ ಅಲ್ಲಿ ನಿಮಗೆ ರಾತ್ರಿ ಕುರುಡು ಅಂತಾರಲ್ಲ, ನೈಟ್ ಬ್ಲೈಂಡ್ನೆಸ್ನ ಕಾಸ್ ಆಗುತ್ತೆ. ಲೈಕ್ ವಿಟಮಿನ್ ಎನ ಸೋರ್ಸ್ ಫಿಶ್ ಲಿವರ್ ಆಯಿಲ್, ಕ್ಯಾರೆಟ್ಸ್, ಬಟರ್ ಆ್ಯಂಡ್ ಮಿಲ್ಕ್. ಸೊ ಡಿಫಿಷಿಯನ್ಸಿ ಡಿಸಾರ್ಡರ್ ಆಫ್ ವಿಟಮಿನ್ ಎ, ಝೀರೋಪ್ಥಾಲ್ಮಿಯಾ ಆ್ಯಂಡ್ ನೈಟ್ ಬ್ಲೈಂಡ್ನೆಸ್. ಇನ್ನು ವಿಟಮಿನ್ B1 ಅಂತ ಬಂದರೆ ದ ಕೆಮಿಕಲ್ ಫಾರ್ಮ್ ಆಫ್ ವಿಟಮಿನ್ B1 ಈಸ್ ಥೈಮೀನ್ ಅಂತ ಹೇಳ್ಬೋದು. ಸೋರ್ಸ್ ಅಂತ ಅಂದರೆ ಈಸ್ಟಲ್ಲಿರುತ್ತೆ, ಮಿಲ್ಕಲ್ಲಿರುತ್ತೆ, ಗ್ರೀನ್ ವೆಜಿಟೇಬಲ್ಸ್ ಆ್ಯಂಡ್ ಸೀರಿಯಲ್ಸಲ್ಲಿ ನಮಗೆ ವಿಟಮಿನ್ B1 ಇರುತ್ತೆ. ಸೊ ಡಿಫಿಷಿಯನ್ಸಿ ಡಿಸಾರ್ಡರ್ ಆಫ್ ವಿಟಮಿನ್ B1 ಅಂದರೆ ಬೇರಿ, ದಟ್ ಈಸ್ ನಮ್ಮ ಅಪಟೈಟ್ ಲಾಸ್ ಆಗೋವಂಥದ್ದು, ದೆನ್ ರಿಟಾರ್ಡ್ ಗ್ರೋತ್ ಆಗೋವಂಥ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ವಿಟಮಿನ್ B1 ಡಿಫಿಷಿಯನ್ಸಿ. ಇನ್ನು ವಿಟಮಿನ್ B2 ಅಂತ ಅಂದರೆ ಇಟ್ಸ್ ಅ ರೈಬೋಫ್ಲೇವಿನ್, ಅದ್ರ ಕೆಮಿಕಲ್ ಫಾರ್ಮ್ ಅಂತ ಅಂದರೆ ರೈಬೋಫ್ಲೇವಿನ್ ಅನ್ನೋದು ಬರುತ್ತೆ. ಸೊ ಅದ್ರ ಸೋರ್ಸ್ ಮಿಲ್ಕ್ ಆಗಿರ್ಬೋದು, ಎಗ್ ವೈಟ್, ಲಿವರ್, ಕಿಡ್ನಿ. ಸೊ ನಮಗೆ ಲಿವರ್ ಮತ್ತು ಕಿಡ್ನಿ ಯಾವ ಶೇಪಲ್ಲಿರುತ್ತೆ,
ಬೀನ್ ಶೇಪಲ್ಲಿ ಇರುತ್ತೆ. ಅದರಲ್ಲಿರೋಂಥ ವಿಟಮಿನ್ಸ್ ಯಾವುದು ಅಂದರೆ ವಿಟಮಿನ್ B2 ಅಂತ ಹೇಳ್ಬೋದು. ಸೊ ವಿಟಮಿನ್ B2ನ ಡಿಫಿಷಿಯನ್ಸಿ ಆದರೆ ಏನಾಗುತ್ತೆ, ಕೀಲೋಸಿಸ್ ಅನ್ನೋಂಥ ಒಂದು ಡಿಸಾರ್ಡರ್ ಬರುತ್ತೆ. ಕಿಲೋಸಿಸ್ ಅಂದರೆ ನಮ್ಮ ಮೌತ್ ಅಥವಾ ಲಿಪ್ಸಲ್ಲಿ ಸೊ ಲಾಸ್ಟ್ ಕಾರ್ನರ್ಸಲ್ಲಿ ಕಟ್ಟಿಂಗ್ಸ್ ರೀತಿ ವೈಟ್ ಪೌಡರ್ ರೀತಿ ನಿಮಗೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಿಲೋಸಿಸ್ ಆಗುತ್ತೆ. ಮತ್ತು ಬರ್ನಿಂಗ್ ಸೆನ್ಸೇಷನ್, ನಮಗೆ ಸೊ ಸ್ಕಿನ್ ಮೇಲೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ಬಿಕಾಸ್ ಆಫ್ ಡಿಫಿಷಿಯನ್ಸಿ ಆಫ್ ವಿಟಮಿನ್ B2 ಅಂತ ಹೇಳ್ಬೋದು. ಇನ್ನು ವಿಟಮಿನ್ B6 ಅಂತ ಅಂದರೆ ಕೆಮಿಕಲ್ ಫಾರ್ಮ್ ಪಿರಿಡಾಕ್ಸಿನ್. ಸೋರ್ಸಸ್ ಆಫ್ ವಿಟಮಿನ್ B6 ಇಸ್ ಈಸ್ಟ್, ಮಿಲ್ಕ್, ಎಗ್ ಯೋಕ್, ಸೀರಿಯಲ್ಸ್ ಆ್ಯಂಡ್ ಗ್ರೈನ್ಸ್ ಅಂತ ಹೇಳ್ಬೋದು, ಗ್ರಾಮ್ಸ್. ಸೊ ಅಲ್ಲಿಗೆ ಡಿಫಿಷಿಯನ್ಸಿ ಡಿಸಾರ್ಡರ್ ಆಫ್ B6 ಈಸ್ ಕನ್ವರ್ಷನ್ಸ್. ಸೊ ಅನ್ಕಾನ್ಷಿಯಸ್ನೆಸ್ ಆಗೋದು. ಸೊ ಈ ಫಿಟ್ಸ್ ಬಂದ ಮತ್ತು ಆ ರೀತಿ ಒಟ್ಟು ನಿಮಗೆ ಕನ್ವರ್ಷನ್ಸ್ ಆಗೋದು ಬಿಕಾಸ್ ಆಫ್ ಡಿಫಿಷಿಯನ್ಸಿ ಆಫ್ ವಿಟಮಿನ್ B6 ಅಂತ ಹೇಳ್ಬೋದು. ದೆನ್ ವಿಟಮಿನ್ B12ನ ಸೋರ್ಸ್ ಅಂತ ನೋಡಿದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ನಾನ್ ವೆಜ್ ಐಟಮ್ಸ್ ಏನಿದೆ, ಮೀಟ್, ಫಿಶ್, ಎಗ್, ಸೊ ಅದ್ರ ಜೊತೆಗೆ ಕರ್ಡ್, ಮೀಟ್, ಫಿಶ್, ಎಗ್ ಆ್ಯಂಡ್ ಕರ್ಡಲ್ಲಿ ನಿಮಗೆ ವಿಟಮಿನ್ B12 ಇರುತ್ತೆ. ವಿಟಮಿನ್ B12ನ ನಮಗೆ ಡಿಫಿಷಿಯನ್ಸಿ ಆದರೆ ಪರ್ನೇಷಿಯಸ್ ಅನೇಮಿಯಾ ಅಂದರೆ ಹಿಮೋಗ್ಲೋಬಿನಲ್ಲಿ RBC ಕಂಟೆಂಟ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ವೈಟ್ ತುಂಬ ಬೆಳೆಸ್ಕೊಂಡಂಗೆ ಆಗಿರುತ್ತೆ ಬಿಕಾಸ್ ಬ್ಲಡ್ ಕಂಟೆಂಟ್ ಕಮ್ಮಿ ಇರುತ್ತೆ, RBC ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಪರ್ನೀಷಿಯಸ್ ಅನೇಮಿಯಾ ಕಾಸ್ ಆಗುತ್ತೆ. ದೆನ್ ವಿಟಮಿನ್ C ಅಂತ ಅಂದರೆ ಕೆಮಿಕಲ್ ಫಾರ್ಮ್ ascorbic acid. Sources of vitamin C is citrus fruits like ಆಮ್ಲಾ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಇಂಥ ಸಿಟ್ರಸ್ ಹುಳಿ ಇರೋ ಅಂಥ ಏನು ನಿಮಗೆ ಫ್ರೂಟ್ಸ್ ಬರುತ್ತೆ ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ವಿಟಮಿನ್ C ಇರುತ್ತೆ. ಸೊ ಅದ್ರ ಡಿಫಿಷಿಯನ್ಸಿ ಡಿಸಾರ್ಡರ್ ಯಾವುದು ಅಂದರೆ ಸ್ಕರ್ವಿ. ನಮ್ಮ ಗಮ್ಸಲ್ಲಿ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ, ಬ್ಲೀಡಿಂಗ್ ಗಮ್ಸ್ ಏನು ಫಾರ್ಮೇಷನ್ ಆಗುತ್ತೆ ಅದನ್ನೇ ಸ್ಕರ್ವಿ ಅಂತ ಅಂತೀವಿ. ಇನ್ನು ವಿಟಮಿನ್ D ಸೋರ್ಸ್ ಅಂತ ಅಂದರೆ ಸೊ ಎಳೇ ಬಿಸಿಲಲ್ಲಿ ಹೋಗಿ ನಾವು ನಿಂತ್ಕೊಂಡ್ರೆ ಸಾಕು ವಿಟಮಿನ್ D ಸಿಗತ್ತೆ. ಬಿಕಾಸ್ 8 o'clock ಏನು 10 o'clock ಒಳಗಡೆ ಏನು ಬಿಸಿಲು ಬರುತ್ತೆ, ಆ ಬಿಸಿಲಲ್ಲಿ ನಾವು ನಿಂತರೆ ಅದು ಹೆಚ್ಚು ಸೋರ್ಸ್ ಯಾವುದಿರುತ್ತೆ ಅದರಲ್ಲಿ ಅಂದರೆ ವಿಟಮಿನ್ D ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ಎಕ್ಸ್ಪೋಜರ್ ಟು ಸನ್ಲೈಟ್ ಮತ್ತು ಫಿಶ್ ಆ್ಯಂಡ್ ಎಗ್ ಯೋಕಲ್ಲಿ ಏನು ಕಂಟೆಂಟ್ ಇರುತ್ತೆ, ವಿಟಮಿನ್ D. ಡಿಫಿಷಿಯನ್ಸಿ ಡಿಸಾರ್ಡರ್ ಅಂತ ನೋಡಿದ್ರೆ ರಿಕೆಟ್ಸ್ ಆ್ಯಂಡ್ ಆಸ್ಟಿಯೋಮಲೇಷಿಯಾ, ದಟ್ ಈಸ್ ಸಾಫ್ಟ್ನಿಂಗ್ ಆಫ್ ಬೋನ್ಸ್ ಆ್ಯಂಡ್ ಜಾಯಿಂಟ್ ಪೇನ್ ಇನ್ ಅಡಲ್ಟ್ಸ್ ಕಾಸ್ ಆಗುತ್ತೆ. ಮತ್ತು ರಿಕೆಟ್ಸ್ ಅಂತ ಅಂದರೆ ನಿಮಗೆ ಅಲ್ಲಿ ಚಿಲ್ಡ್ರನ್ಸಲ್ಲಿ ಬೋನ್ ಡಿಫಾರ್ಮಿಟೀಸ್ ಆಗೋದನ್ನು ರಿಕೆಟ್ಸ್ ಅಂತೀವಿ, ವಿಚ್ ಈಸ್ ಕಾಸ್ಡ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ D. ಇನ್ನು ವಿಟಮಿನ್ E ಅಂತ ಅಂದರೆ ಅದ್ರ ಸೋರ್ಸಸ್ ವೆಜಿಟೇಬಲ್ ಆಯಿಲ್ಸ್ ಲೈಕ್ ವೀಟ್ ಜರ್ಮ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್. ನೀವೇನಾದರೂ ಸ್ಕಿನ್ ಅಥವಾ ಹೇರ್ ಪರ್ಪಸ್ಸಿಗೆ ಸೊ ಡಾಕ್ಟರ್ಸ್ ಹತ್ರ ಹೋದರೆ ಅವರು ಒಂದು ಕ್ಯಾಪ್ಸೂಲ್ಸ್ ಕೊಡ್ತಾರೆ, ಆ ಗ್ರೀನ್ ಕಲರ್ ಕ್ಯಾಪ್ಸೂಲ್ ವಿಚ್ ಈಸ್ ಅ ಕಂಟೆಂಟ್ ಆಫ್ ಅ ವಿಟಮಿನ್ E ಅಂತ ಹೇಳ್ಬೋದು. ಅಲ್ಲಿಗೆ ವೆಜಿಟೇಬಲ್ ಆಯಿಲ್ ಲೈಕ್ ವೀಟ್ ಜರ್ಮ್ ಆಯಿಲಲ್ಲಿ ಮತ್ತು ಸನ್ಫ್ಲವರ್ ಆಯಿಲಲ್ಲಿ ವಿಟಮಿನ್ E ಕಂಟೆಂಟ್ ಇರುತ್ತೆ. ವಿಟಮಿನ್ Eನ ಡಿಫಿಷಿಯನ್ಸಿ ಬಂದರೆ ಏನಾಗುತ್ತೆ, ಫ್ರೆಜಿಲಿಟಿ ಆಫ್ RBCs ಇನ್ಕ್ರೀಸ್ ಆಗುತ್ತೆ, ಮಸ್ಕ್ಯುಲಾರ್ ವೀಕ್ನೆಸ್, ಮಸಲ್ಸಲ್ಲಿ ವೀಕ್ನೆಸ್ ಆಗೋಂಥದ್ದು, ಆ ನಿಮ್ಮ RBC ಸೆಲ್ಸ್ನ ಎಲಾಂಗೇಷನ್ಸ್ ಫ್ರೆಜಿಲಿಟಿ ಆಗೋಂಥದ್ದು ಬಿಕಾಸ್ ಆಫ್ ವಿಟಮಿನ್ E ಡಿಫಿಷಿಯನ್ಸಿ. ಇನ್ನು ವಿಟಮಿನ್ Kನ ಸೋರ್ಸಸ್ ನೋಡೋದಾದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಆಲ್ಮೋಸ್ಟ್ ಆಲ್ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಏನಿದೆ ವಿಟಮಿನ್ K ಇದೆ. ಸೊ ಈ ವಿಟಮಿನ್ Kನ ಡಿಫಿಷಿಯನ್ಸಿ ಏನು ಅಂತ ಅಂದರೆ ಡಿಸಾರ್ಡರ್ ಇನ್ಕ್ರೀಸ್ಡ್ ಬ್ಲಡ್ ಕ್ಲಾಟಿಂಗ್ ಟೈಮ್. ಏನಾದರೂ ಒಂದು ವೂಂಡ್ ಆಯಿತು ಅಂದರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇಫ್ 2.3 seconds ಅಥವಾ 2 minutes ನಿಮಗೆ ಏನಾದರೂ ಬ್ಲೀಡಿಂಗ್ ಟೈಮ್ ಇತ್ತು ಅಂತ ಅಂದರೆ ನಾವೇನಾದರೂ ವಿಟಮಿನ್ K ಡಿಫಿಷಿಯನ್ಸಿ ಆಯಿತು ಅಂದರೆ ಆ ಒಂದು ಬ್ಲೀಡಿಂಗ್ ಟೈಮ್ 3 minutes ತನಕ ಆಗುತ್ತೆ. ಅಂದರೆ ಆಫ್ಟರ್ 3 minutes ಹೆಪ್ಗಟ್ಟತ್ತೆ, ಅಲ್ಲಿ ತನಕ 3 minutes ತನಕ ಬ್ಲೀಡಿಂಗ್ ನಿಮ್ಮ ಬಾಡಿಯಿಂದ ಹೋಗ್ತಾನೆ ಇರುತ್ತೆ. ಆ ಬ್ಲೀಡಿಂಗ್ ಟೈಮನ್ನು ಕ್ಲಾಟಿಂಗ್ ಟೈಮನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಡಿಫಿಷಿಯನ್ಸಿ ಡಿಸಾರ್ಡರ್ ಆಫ್ ವಿಟಮಿನ್ K. ಸೊ ಇದು ನಿಮಗೆ ಹಾಗಾಗಿ ವಿಟಮಿನ್ K ಡಿಫಿಷಿಯನ್ಸಿ ಡಿಸಾರ್ಡರ್ಸ್ ಇದ್ದರೆ ಬ್ಲೀಡಿಂಗ್ ಟೈಮ್ನ ಜಾಸ್ತಿ ಮಾಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಹಾರ್ಟ್ ಪೇಷಂಟ್ಸ್ ಇದ್ದರೆ ಈ ಪೇಸ್ ಮೇಕರ್ಸ್ ಅಂತ ಆ ಮಿಷಿನ್ಸ್ನ ಹಾಕಿದಾಗ ಮೆಕ್ಯಾನಿಕಲ್ ವಾಲ್ವ್ ಆಗ್ತಾ ಅಂಥವರಿಗೆ ಸೊ ಯೂಶ್ವಲಿ ಏನು ಹೇಳ್ತಾರೆ, ಈ ಕೋಸ್ ಆಗಿರ್ಬೋದು ಅಥವಾ ನಿಮ್ಮ ಸ್ಪಿನಾಚಸ್ ಏನಿದೆ ಸೊಪ್ಪನ್ನು ತಿನ್ನಬೇಡಿ ಅಂತ ಅಂತಾರೆ. ಬಿಕಾಸ್ ಅದರಲ್ಲಿ ಅತಿ ಹೆಚ್ಚು ವಿಟಮಿನ್ K ಇರುತ್ತೆ. ಆ ವಿಟಮಿನ್ K ಸೊ ಜಾಸ್ತಿ ಇದ್ದಾಗ ಆ ಬ್ಲೀಡಿಂಗ್ ಟೈಮ್ ಏನಾಗುತ್ತೆ, ಕಮ್ಮಿ ಆಗುತ್ತೆ, ಬೇಗ ರಕ್ತ ಎಪ್ಗಟ್ಟಂಗೆ ಅಂದರೆ ಥಿಕ್ನಿಂಗ್ ಮಾಡ್ತಾ ಹೋಗುತ್ತೆ ಬ್ಲಡ್ಡನ್ನು. ಆವಾಗ ಏನಾಗುತ್ತೆ, ಹೈ ಬ್ಲಡ್ ಪ್ರೆಷರ್ ಕಾಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿಟಮಿನ್ K ನಿಮಗೆ ಜಾಸ್ತಿ ಇರಬಾರ್ದು, ಕಮ್ಮಿನೂ ಇರಬಾರ್ದು, ರೈಟ್ ಪ್ರಪೋರ್ಷನ್ ಇರಬೇಕು. ಕಮ್ಮಿ ಆದರೆ ಬ್ಲೀಡಿಂಗ್ ಟೈಮ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ನ್ಯೂಕ್ಲಿಕ್ ಆ್ಯಸಿಡ್. ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.